ನಮ್ಮ ರಕ್ಷಕನಾದ ಯೇಸುಕ್ರಿಸ್ತನ ನಾಮದಲ್ಲಿ ವಂದನೆಗಳು ಪ್ರಿಯರೇ. ಈಗಾಗಲೇ ತಿಳಿದಿರುವಂತೆ ಬೈಬಲ್ ದೇವರ ವಾಕ್ಯ. ಅದರಲ್ಲಿ 2 ಭಾಗಗಳಿವೆ. ಮೊದಲನೆಯದು ಓಲ್ಡ್ ಟೆಸ್ಟಮೆಂಟ್, ಇದರಲ್ಲಿ 39 ಪುಸ್ತಕಗಳಿವೆ. ಎರಡನೆಯದು ನ್ಯೂ ಟೆಸ್ಟಮೆಂಟ್, ಇದರಲ್ಲಿ 27 ಪುಸ್ತಕಗಳಿವೆ. ಒಟ್ಟು 66 ಪುಸ್ತಕಗಳಿವೆ. ಇವನ್ನು ಬರೆದವರು 40ರಿಂದ 42 ಜನರು. ಇದನ್ನು ಪೂರ್ಣಗೊಳಿಸಲು ಸುಮಾರು 1600 ವರ್ಷ ಹಿಡಿಯಿತು. ಬೈಬಲನ್ನು ದೇವರ ಪ್ರೇರಣೆಯಿಂದ ಬರೆದರು. ಆಫ್ರಿಕಾ, ಏಷ್ಯಾ, ಯುರೋಪ್ ಖಂಡಗಳಲ್ಲಿ ಬೇರೆ ಬೇರೆ ಕಾಲದಲ್ಲಿ ಬರೆದರು. ಬೈಬಲ್ನಲ್ಲಿ ದೇವರ ಆಲೋಚನೆಗಳು, ಆಜ್ಞೆಗಳು, ಪ್ರೀತಿ, ದುಃಖ, ಕೋಪ, ಆನಂದ, ಸತ್ಯತೆ, ತ್ಯಾಗವನ್ನು ತಿಳಿಸಲಾಗಿದೆ. ಬೈಬಲ್ ಸ್ವರ್ಗಕ್ಕೆ ಹೋಗಲು ಒಂದು ಇನ್ವಿಟೇಷನ್ ಆಗಿದೆ. ದೇವರನ್ನು ಬಿಟ್ಟು ತಮ್ಮ ಮನಸ್ಸಿಗೆ ಬಂದಂತೆ ನಡೆದು ಪಾಪದಲ್ಲಿ ಮುಳುಗಿದ ಮಕ್ಕಳಿಗೆ ಮತ್ತೆ ಆತನ ಕಡೆಗೆ ತಿರುಗಿಕೊಂಡು ಕಳೆದು ಹೋದ ದೇವರೊಂದಿಗಿನ ಸಂಬಂಧ ಮತ್ತೆ ಬೆರೆಸುವಂಥದ್ದಾಗಿದೆ. ಇಂಥ ಅದ್ಭುತವಾದ ಗ್ರಂಥವನ್ನು ನಮಗೆ ತಲುಪಿಸುವುದರ ಹಿಂದೆ ಅನೇಕರ ಶ್ರಮ ಮತ್ತು ತ್ಯಾಗವಿದೆ. ಈ ದಿನ ಬೈಬಲ್ ಎಲ್ಲರಿಗೂ ಸುಲಭವಾಗಿ ಸಿಗುವಂತಾಗಿದೆ. ಅಂದರೆ ಅದಕ್ಕಾಗಿ ಅನೇಕರು ಪ್ರಾಣವನ್ನೇ ತ್ಯಜಿಸಿದ್ದಾರೆ. ಓಲ್ಡ್ ಟೆಸ್ಟಮೆಂಟ್ ಕಾಲದಲ್ಲಿ ಮೋಶೆ ತನ್ನ ಇಡೀ ಜೀವನವೇ ತ್ಯಾಗ ಮಾಡಿದನು. ಬೈಬಲ್ನ 5 ಪುಸ್ತಕಗಳನ್ನು ಬರೆದನು. ಆದರೂ ದೇವರು ಪ್ರಮಾಣ ಮಾಡಿದ ದೇಶವನ್ನು ಸೇರಲಿಲ್ಲ. ಯೆರೆಮೀಯನ ಕಾಲದಲ್ಲಿ ಅರಸನು ಓಲ್ಡ್ ಟೆಸ್ಟಮೆಂಟ್ನ ಕೆಲವು ಸುರುಳಿಗಳನ್ನು ಸುಟ್ಟು ಹಾಕಿದನು. ದೇವರು ಯೆರೆಮೀಯನಿಗೆ ಮತ್ತೆ ಬರೆಸುವ ಅವಕಾಶ ಕೊಟ್ಟನು. ಹಳೆ ಒಡಂಬಡಿಕೆಯ ಕಾಲದಲ್ಲಿಯೂ ಭಕ್ತರಿಗೆ ಅಥವಾ ಪ್ರವಾದಿಗಳಿಗೆ ಅನೇಕ ಅಡೆತಡೆಗಳು, ಹಿಂಸೆಗಳು ಇರುತ್ತಿದ್ದವು. ಅದು ನ್ಯೂ ಟೆಸ್ಟಮೆಂಟ್ನ ಕಾಲದಲ್ಲಿ ಇನ್ನೂ ವಿಪರೀತಕ್ಕೆ ಹೋಯಿತು. ಅಪೋಸ್ತಲರ ಜೀವಿತ ನೋಡಿದರೆ ಮೈ ಜುಮ್ಮೆನ್ನುತ್ತದೆ. ಯೇಸುಕ್ರಿಸ್ತನ ಶಿಷ್ಯರಲ್ಲಿ ಮೊದಲನೆಯದಾಗಿ ಯೋಹಾನನ ಬಗ್ಗೆ ತಿಳಿದುಕೊಳ್ಳೋಣ. ಯೋಹಾನನು ಕ್ರಿಸ್ತನ ಅತಿ ಪ್ರಿಯ ಶಿಷ್ಯನಾಗಿದ್ದನು. ಈತನು ವೃದ್ಧನಾಗಿ ಸಹಜ ಸಾವು ಹೊಂದಿದನು. 12 ಶಿಷ್ಯರಲ್ಲಿ ನ್ಯಾಚುರಲ್ ಡೆತ್ ಹೊಂದಿದ ಏಕೈಕ ಶಿಷ್ಯ ಇವರಾಗಿದ್ದರು. ಇದರ ಅರ್ಥ ಅವರಿಗೆ ಕಷ್ಟಗಳು, ಹಿಂಸೆಗಳು ಬಂದಿಲ್ಲವೆಂದಲ್ಲ. ಅವರಿಗೂ ಅನೇಕ ಕೇಡುಗಳು ಸಂಭವಿಸಿದವು. ರೋಮನ್ಸ್ ಅವನನ್ನು ಕಾದ ಎಣ್ಣೆಯಲ್ಲಿ ಹಾಕಿ ಸಾಯಿಸಲು ಪ್ರಯತ್ನಿಸಿದರು. ಅವನಿಗೆ ಯಾವ ಹಾನಿಯೂ ಆಗದೆ ಹೋದಾಗ ಅವನನ್ನು ಬಹಿಷ್ಕರಿಸಿ ಪದ್ಮೋಸ್ ಎಂಬ ದ್ವೀಪಕ್ಕೆ ಕಳುಹಿಸಿದರು. ಅಲ್ಲಿಯೇ ಅವರು ಪ್ರಕಟಣೆಯ ಪುಸ್ತಕವನ್ನು ಬರೆದರು. ಫಿಲಿಪ್ಪ, ಈತನು ಟರ್ಕಿಗೆ ಪ್ರಯಾಣ ಮಾಡಿ ಸುವಾರ್ತೆ ಸಾರಿದನು. ಅಲ್ಲಿನ ಅಧಿಕಾರಿಗಳು ಅವನನ್ನು ಬಂಧಿಸಿ ಶಿಲುಬೆ ಮರಣದ ದಂಡನೆ ವಿಧಿಸಿದರು. ಪೇತ್ರನು ರೋಮ್ನಲ್ಲಿ ಅನೇಕ ವರ್ಷಗಳಿಂದ ಸುವಾರ್ತೆ ಸಾರಿದನು. ಆಗ ಆತನನ್ನು ಹಿಡಿದು ಶಿಲುಬೆಯ ಶಿಕ್ಷೆ ಪ್ರಕಟಿಸಿದರು. ಆಗ ಪೇತ್ರನು, ನಾನು ಕ್ರಿಸ್ತನಂತೆ ಸಾಯಲು ಯೋಗ್ಯನಲ್ಲ, ನನ್ನನ್ನು ತಲೆಕೆಳಗಾಗಿ ಶಿಲುಬೆಗೆ ಹಾಕಿರಿ ಎಂದು ವಿನಂತಿಸಿಕೊಂಡನು. ಅವರು ಹಾಗೆ ಮಾಡಿದರು. ನರಳಿ ಪ್ರಾಣ ಬಿಟ್ಟನು. ಆಂದ್ರೇಯ, ಪೇತ್ರನ ಸಹೋದರ ಆಂದ್ರೇಯ ಗ್ರೀಸ್ನಲ್ಲಿ ಬಂಧಿಸಲ್ಪಟ್ಟನು ಮತ್ತು ಶಿಲುಬೆಯ ಮರಣದ ಶಿಕ್ಷೆ ಆಯಿತು. ಆದರೆ ಡಯಾಗ್ನಲ್ ಅಂದರೆ ಎಕ್ಸ್ ಶೇಪ್ನಲ್ಲಿ ಶಿಲುಬೆಗೆ ಹಾಕಲಾಯಿತು. ಕೈಕಾಲುಗಳಿಗೆ ಮೊಳೆಗಳ ಬದಲಾಗಿ ಹಗ್ಗದಿಂದ ಕಟ್ಟಿದರು. ಇದು ಪೂರ್ತಿ 2 ದಿನ ನರಳುವಂತೆ ಮಾಡಿತು. ಆ ಸಂಕಟದಲ್ಲಿಯೂ ಕೊನೆ ಉಸಿರಿರುವ ತನಕ ಸುತ್ತಲೂ ಇದ್ದವರಿಗೆ ಸುವಾರ್ತೆ ಸಾರಿ ಪ್ರಾಣ ಬಿಟ್ಟನು. ಯಾಕೋಬ, ಅರಸನಾದ ಅಗ್ರೀಪನು ಈತನನ್ನು ಸಾಯಿಸಲು ಅಪ್ಪಣೆ ಕೊಟ್ಟನು. ಖಡ್ಗದಿಂದ ಈತನ ತಲೆ ತೆಗೆದರು. ಯಾಕೋಬನನ್ನು ಆರೋಪಿಸುವವರಲ್ಲಿ ಒಬ್ಬನು ಆತನ ಧೈರ್ಯ, ಕರ್ತನಲ್ಲಿರುವ ನಂಬಿಕೆ ನೋಡಿ ಕ್ರಿಸ್ತನನ್ನು ಸ್ವೀಕರಿಸಿದನು. ಕೂಡಲೇ ಅವನೂ ಯಾಕೋಬನೊಂದಿಗೆ ಕೊಲ್ಲಲ್ಪಟ್ಟನು. ಬಾರ್ತಲೋಮ ಅಥವಾ ನಥಾನಿಯೇಲ, ಅರ್ಮೇನಿಯಾದಲ್ಲಿ ಅರಸನನ್ನು ಕ್ರಿಸ್ತನೆಡೆಗೆ ನಡೆಸಿದ್ದರಿಂದ ಅರಸನ ಸಹೋದರನು ಸಿಟ್ಟಿನಿಂದ ಅವನನ್ನು ಜೀವಂತವಾಗಿ ಚರ್ಮ ಸುಲಿಸಿದನು. ಆಮೇಲೆ ತಲೆ ಕಡಿದು ಸಾಯಿಸಿದನು. ತೋಮ, ಈತನು ಭಾರತಕ್ಕೆ ಬಂದು ಸುವಾರ್ತೆ ಸಾರಿ ಕ್ರೈಸ್ತ ಧರ್ಮವನ್ನು ಹರಡಿದನು. ಇದನ್ನು ಸಹಿಸದ ಕೆಲವು ಜನರು ಆತನನ್ನು ಭರ್ಜಿಗಳಿಂದ ತಿವಿದು ಸಾಯಿಸಿದರು. ಮತ್ತಾಯ, ಇಥಿಯೋಪಿಯಾದಲ್ಲಿ ಸುವಾರ್ತೆ ಸಾರುತ್ತಿದ್ದನು. ಅಲ್ಲಿ ಅವನನ್ನು ಹಿಡಿದು ತಲೆ ಕತ್ತರಿಸಿ ಸಾಯಿಸಿದರು. ಯಾಕೋಬ,
ಯೆರೂಸಲೇಮಿನಲ್ಲಿ ಸುವಾರ್ತೆ ಸಾರುವಾಗ ಧಾರ್ಮಿಕ ಗುರುಗಳು ಅವನನ್ನು ಎಳೆದು ಒಯ್ದು ಮೇಲಿನಿಂದ ಕೆಳಗೆ ದೊಬ್ಬಿದರು. ಕೂಡಲೇ ಅವನು ಸಾಯದೇ ಇದ್ದಾಗ ಕಲ್ಲು ಎಸೆದು ಕೊಂದರು. ಯೂದ ಪರ್ಷ್ಯಾದಲ್ಲಿ ಪ್ರಚಾರ ಮಾಡಿದನು. ಅಲ್ಲಿ ಅವನನ್ನು ಕಲ್ಲೆಸೆದು ಕೊಂದರು. ಸಿಮೆಯೋನ ಇವನನ್ನು ಗರಗಸದಿಂದ ತುಂಡಾಗಿ ಕತ್ತರಿಸಿದರು. ಇವರೆಲ್ಲ ಕ್ರಿಸ್ತನ ಶಿಷ್ಯರು, ಘೋರ ಮರಣವನ್ನು ಹೊಂದಿದವರು. ಇವರೆಲ್ಲ ತಮ್ಮ ನಂಬಿಕೆಗಾಗಿ, ಸುವಾರ್ತೆಗಾಗಿ ಚಿತ್ರವಿಚಿತ್ರ ಹಿಂಸೆಗೊಳಗಾಗಿ, ಸಂಕಟ ನೋವುಗಳನ್ನು ನುಂಗಿ ಕೊನೆಗೆ ಪ್ರಾಣವೇ ಕೊಡುತ್ತಾರೆ ಎಂದರೆ ಯೋಚಿಸಿ. ಸುಳ್ಳು ಪ್ರಚಾರವಾಗಿದ್ದರೆ 2 ಏಟು ತಿನ್ನಬಹುದೇನೋ, ಆದರೆ ಇಷ್ಟೊಂದು ಬಾಧೆ, ಕೊನೆಗೆ ಜೀವವೇ ಕೊಡುವುದೆಂದರೆ ಹುಡುಗಾಟ ಅಲ್ಲ. ಅವರು ಕ್ರಿಸ್ತನೊಂದಿಗೆ ಜೀವಿಸಿದ್ದರು, ಆತನನ್ನು ಅರಿತಿದ್ದರು, ಕ್ರಿಸ್ತನು ಯಾರು ಎಂಬುದನ್ನು ದೃಢಪಡಿಸಿಕೊಂಡಿದ್ದರು. ಆದ್ದರಿಂದ ಸತ್ಯಕ್ಕಾಗಿ ಅವರು ಕಷ್ಟ ಸಂಕಟಗಳನ್ನು ಅನುಭವಿಸಲೂ ಕೊನೆಗೆ ಸಾಯಲು ಸಿದ್ಧವಾಗಿದ್ದರು. ಒಂದು ವೇಳೆ ಕ್ರಿಸ್ತನು ಒಂದು ಮಿತ್ ಆಗಿದ್ದರೆ ಅವರು ಕಷ್ಟ ತೊಂದರೆ ಬಂದ ಕೂಡಲೇ ಓಡಿ ಹೋಗುತ್ತಿದ್ದರು ಅಥವಾ ಅಲ್ಲಿಂದ ನುಣುಚಿಕೊಳ್ಳುತ್ತಿದ್ದರು. ಅವರು ಕ್ರಿಸ್ತನನ್ನು ತಿರಸ್ಕರಿಸಿ ಜೀವವನ್ನು ಉಳಿಸಿಕೊಳ್ಳಬಹುದಿತ್ತು, ಆದರೆ ಅವರು ಸಾವನ್ನು ಆರಿಸಿಕೊಂಡರು. ಹಾಗೆ ಸತ್ತರೂ ಒಬ್ಬರು ಅಥವಾ ಇಬ್ಬರು ಸಾಯಬಹುದು. ಆಲ್ಮೋಸ್ಟ್ ಎಲ್ಲ ಭಕ್ತರು ಟಾರ್ಚರ್ ಮತ್ತು ಕ್ರೂಯಲ್ಟಿ ಫೇಸ್ ಮಾಡಿ ಸಾಯುವುದೆಂದರೆ ಯೋಚನೆ ಮಾಡಿ. ಕಾರಣ ಅವರು ಸತ್ಯವನ್ನು ಅರಿತಿದ್ದರು, ಕ್ರಿಸ್ತನು ದೇವರ ಮಗನೆಂದು ಬಲವಾಗಿ ನಂಬಿದ್ದರು. ಅಪೋಸ್ತಲರು ಇರಲು ಜಾಗವಿಲ್ಲದೆ, ತಿನ್ನಲು ಆಹಾರವಿಲ್ಲದೆ, ಧರಿಸಲು ಬಟ್ಟೆ ಇಲ್ಲದೆ, ಪ್ರಾಣಿಗಳ ಚರ್ಮಗಳನ್ನು ಹೊದ್ದುಕೊಂಡು ಗುಹೆಗಳಲ್ಲಿ ಇರುತ್ತಾ, ಅಡವಿಗಳಲ್ಲಿ ಸಂಚರಿಸುತ್ತಾ, ಕೊರತೆಯಲ್ಲಿದ್ದು, ಶ್ರಮೆಪಟ್ಟು, ಹಿಂಸೆ ಸಂಕಟಗಳನ್ನನುಭವಿಸಿ, ಎಲ್ಲವನ್ನೂ ಬಿಟ್ಟು ತಮ್ಮ ಬದುಕನ್ನೇ ಮುಡುಪಾಗಿಟ್ಟರು. ಸ್ತೆಫನನ ಪ್ರಾಣ ತ್ಯಾಗ, ಅಪೋಸ್ತಲರ ಶ್ರಮೆ ಮತ್ತು ಹತರಾದವರ ತ್ಯಾಗದಿಂದ ಈ ದಿನ ಬೈಬಲ್ ನಮ್ಮ ಕೈಯಲ್ಲಿದೆ. ಬೈಬಲ್ ನಮ್ಮ ಕೈ ಸೇರುವವರೆಗಿನ ಜರ್ನಿ ಕೂಡ ತುಂಬ ಕಷ್ಟಮಯವಾಗಿದೆ. ಆಗಿನ ಕಾಲದಲ್ಲಿ ಕಾಗದಗಳಿರಲಿಲ್ಲ. ಬರೆಯಲು ಕಲ್ಲಿನ ಹಲಿಗೆಗಳು, ಪ್ರಾಣಿಗಳ ಚರ್ಮ ಮತ್ತು ಪ್ಯಾಪಿರೋಸ್ ಹಾಳೆಗಳನ್ನು ಉಪಯೋಗಿಸುತ್ತಿದ್ದರು. ಅವುಗಳ ಮೇಲೆ ದೇವರ ಮಾತುಗಳನ್ನು ಬರೆದು ಸುರುಳಿಗಳನ್ನು ಜಾರ್ನಲ್ಲಿ ಹಾಕಿ ನೆಲ ಅಗಿದು ಇಡುತ್ತಿದ್ದರು ಹಾಗೂ ಗುಹೆಗಳಲ್ಲಿ ಮತ್ತು ಬಂಡೆಗಳ ಕೆಳಗೆ ಭದ್ರವಾಗಿಡುತ್ತಿದ್ದರು. ಬರೆಯುವುದು ಕೂಡ ಅಷ್ಟು ಸುಲಭವಾಗಿರಲಿಲ್ಲ. ಪ್ರಾಣಿಗಳನ್ನು ಕೊಂದು ಅದರ ಚರ್ಮ ಒಣಗಿಸಿ ಹದ ಮಾಡಿ ಬರೆಯಲು ಸಿದ್ಧ ಮಾಡಬೇಕು. ಇಂಥ ಒಂದು ಚರ್ಮದ ಮೇಲೆ ಕೇವಲ 8 ರಿಂದ 10 ವಚನಗಳನ್ನು ಮಾತ್ರ ಬರೆಯಬಹುದಾಗಿತ್ತು. ಇನ್ನು 66 ಪುಸ್ತಕಗಳನ್ನು ಬರೆಯುವುದೆಂದರೆ ಸ್ವಲ್ಪ ಯೋಚಿಸಿ. ಅವರು ಬರೆದ ಸುರುಳಿಗಳು ಡೆಡ್ ಸಿ ಬಳಿ ಕಮ್ರಾನ್ ಗುಹೆಯಲ್ಲಿ, ಈಜಿಪ್ಟ್ನ ಅಲೆಕ್ಸಾಂಡ್ರಿಯಾದ ಹತ್ತಿರ ಸೇಂಟ್ ಕ್ಯಾಥೋಲಿಕ್ ಚರ್ಚ್ನಲ್ಲಿ ದೊರೆತವು. ಇವುಗಳನ್ನು ಹೊಸದಾಗಿ ಹಸ್ತಪ್ರತಿಗಳನ್ನಾಗಿ ಬರೆದರು. ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ಹಳೆ ಒಡಂಬಡಿಕೆ ಮತ್ತು ಕ್ರಿಸ್ತಶಕ 50 ರಿಂದ 100 ವರ್ಷಗಳ ನಡುವೆ ಹೊಸ ಒಡಂಬಡಿಕೆಯನ್ನು ಸಂಪೂರ್ಣವಾಗಿ ಭಕ್ತರ ಮೂಲಕ ಬರೆಯಲ್ಪಟ್ಟಿತು. ಈಗ ಎಲ್ಲ ಸುರುಳಿಗಳನ್ನು ಸೇರಿಸಿ ಬರೆದು ಸಂಪೂರ್ಣವಾದ ಬೈಬಲ್ ಸಿದ್ಧವಾಯಿತು. ಇದು ಒರಿಜಿನಲ್ ಬೈಬಲ್. ಕ್ರಿಸ್ತಶಕ 383ರಲ್ಲಿ ಜೆರೋಮ್ ಎಂಬುವವರು ಈ ಬೈಬಲನ್ನು ಲ್ಯಾಟಿನ್ ಭಾಷೆಗೆ ಮೊಟ್ಟಮೊದಲ ಬಾರಿಗೆ ಅನುವಾದ ಮಾಡಿದರು. ನಂತರ ಸಿರಿಯಾ ಭಾಷೆಗಳಿಗೂ ಅನುವಾದಿಸಿದರು. ಕ್ರಿಸ್ತಶಕ 1384ರಲ್ಲಿ ಜಾನ್ ವಿಕ್ಲೆಪ್ರವರು ಮೊದಲ ಬಾರಿಗೆ ಬೈಬಲನ್ನು ಇಂಗ್ಲಿಷ್ ಭಾಷೆಗೆ ಕೈಬರಹದಿಂದ ಅನುವಾದ ಮಾಡಿದರು. ಇದಕ್ಕಾಗಿ ಆತನನ್ನು ಬಂಧಿಸಿ ಸಜೀವವಾಗಿ ಸುಟ್ಟುಬಿಟ್ಟರು. ಕ್ರಿಸ್ತಶಕ 1450 ಜಾನ್ ಗುಟೆನ್ಬರ್ಗ್ ಎಂಬುವರು ಪ್ರಿಂಟಿಂಗ್ ಮಷಿನ್ ಕಂಡುಹಿಡಿದರು. 1455ರಲ್ಲಿ ಆ ಯಂತ್ರದಲ್ಲಿ ಮುದ್ರಣವಾದ ಮೊದಲ ಗ್ರಂಥವೇ ಸತ್ಯವೇದ. ಕ್ರಿಸ್ತಶಕ 1522ರಲ್ಲಿ ಮಾರ್ಟಿನ್ ಲೂಥರ್ ಬೈಬಲನ್ನು ಜರ್ಮನ್ ಭಾಷೆಗೆ ಅನುವಾದಿಸಿದರು. ಕ್ರಿಸ್ತಶಕ 1526ರಲ್ಲಿ ವಿಲಿಯಂ ಟಿಂಡೆಲ್ ಎಂಬುವರು ನ್ಯೂ ಟೆಸ್ಟಮೆಂಟನ್ನು ಇಂಗ್ಲಿಷ್ ಭಾಷೆಗೆ ಅನುವಾದಿಸಿದರು. ಆಗ ಕಿಂಗ್ ಹೆನ್ರಿ ಮುದ್ರಿಸಲು ಅನುಮತಿ ಕೊಡಲಿಲ್ಲವಾದ್ದರಿಂದ
ಜರ್ಮನಿಗೆ ಹೋಗಿ ಮುದ್ರಿಸಿ ರಹಸ್ಯವಾಗಿ ಇಂಗ್ಲೆಂಡಿಗೆ ತರುತ್ತಿದ್ದರು. ಆದ್ದರಿಂದ ಟಿಂಡೆಲ್ನನ್ನು ಜೀವಂತವಾಗಿ ಸುಟ್ಟು ಬಿಟ್ಟರು. ಆ ದಿನಗಳಲ್ಲಿ ಬೈಬಲ್ ಅನ್ನು ಯಾರೂ ತಮ್ಮ ಮನೆಗಳಲ್ಲಿ ಇಟ್ಟುಕೊಳ್ಳುವಂತಿರಲಿಲ್ಲ. ರಹಸ್ಯವಾಗಿ ಬೈಬಲ್ ಅನ್ನು ಇಟ್ಟುಕೊಂಡವರಿಗೆ ಶಿಕ್ಷೆಯಾಗಬೇಕು ಎಂಬ ರಾಜಾಜ್ಞೆ ಇತ್ತು. ಹೀಗಾಗಿ ಸಾಮಾನ್ಯರಿಗೆ ಬೈಬಲ್ ಸಿಗುತ್ತಿರಲಿಲ್ಲ. ಟಿಂಡೆಲ್ ಬೆಂಕಿಯಲ್ಲಿ ಸುಟ್ಟು ಸಾಯುವಾಗಲೂ ಆತನು ಲಾರ್ಡ್ ಓಪನ್ ದ ಐಸ್ ಆಫ್ ದ ಕಿಂಗ್ ಆಫ್ ಇಂಗ್ಲೆಂಡ್ ಎಂದು ಪ್ರಾರ್ಥಿಸಿದನು. ಅಂದರೆ ಪ್ರಭುವೇ, ಇಂಗ್ಲೆಂಡ್ ರಾಜನ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸಿದನು. ಮರು ವರ್ಷವೇ ಅಂದರೆ ಕ್ರಿಸ್ತಶಕ 1537ರಲ್ಲಿ ಜಾನ್ ರೋಗಸ್ ಎಂಬುವವರು ಬೈಬಲ್ ಅನ್ನು ಇಂಗ್ಲಿಷ್ ಭಾಷೆಗೆ ಹೆನ್ರಿ ಅನುಮತಿಯಿಂದಲೇ ಅಧಿಕೃತವಾಗಿ ಮುದ್ರಿಸಿದರು. ಕ್ರಿಸ್ತಶಕ 1605ರಲ್ಲಿ ಸ್ಕಾಟ್ಲೆಂಡಿನ ಕಿಂಗ್ ಜೇಮ್ಸ್ ಫಸ್ಟ್ 54 ಜನರ 6 ಗುಂಪುಗಳನ್ನು ಮಾಡಿ ತನ್ನ ನೇತೃತ್ವದಲ್ಲಿ 1611ರಲ್ಲಿ ಬೈಬಲ್ ಮುದ್ರಿಸಿದರು. ಇದನ್ನೇ ಕಿಂಗ್ ಜೇಮ್ಸ್ ವರ್ಷನ್ ಎಂದು ಕರೆಯಲಾಗುತ್ತದೆ. ಬೈಬಲ್ ನಮ್ಮ ಕೈ ಸೇರಲು ಮಿಷನರಿಗಳ ಪ್ರಯಾಸ. ವಿಲಿಯಂ ಕೇರಿ 4 ತಿಂಗಳುಗಳ ಕಾಲ ಹಡಗು ಪ್ರಯಾಣ ಮಾಡಿ ಭಾರತಕ್ಕೆ ಕ್ರಿಸ್ತಶಕ 1793ರಲ್ಲಿ ವೆಸ್ಟ್ ಬೆಂಗಾಲ್ನ ಸಿರಂಪುರಗೆ ಬಂದರು. ಅಲ್ಲಿ ಪ್ರಿಂಟಿಂಗ್ ಪ್ರೆಸ್ ಆರಂಭಿಸಿ ಬ್ಯಾಪ್ಟಿಸ್ಟ್ ಮಿಷನರಿ ಸ್ಥಾಪಿಸಿದರು. 36 ವರ್ಷ ಭಾರತದಲ್ಲಿದ್ದು ಬೆಂಗಾಲಿ ಭಾಷೆ ಓದಲು ಬರೆಯಲು ಕಲಿತರು. ಹಾಗೆಯೇ 44 ಭಾರತದ ಇತರ ಭಾಷೆಗಳನ್ನು ಕಲಿತು 40 ಭಾಷೆಗಳಲ್ಲಿ ಬೈಬಲ್ ಅನ್ನು ಅನುವಾದಿಸಲು ಪ್ರಾರಂಭಿಸಿದರು. 27 ಭಾಷೆಗಳಲ್ಲಿ ಹೊಸ ಒಡಂಬಡಿಕೆ ಮತ್ತು 17 ಭಾಷೆಗಳಲ್ಲಿ ಪೂರ್ತಿ ಬೈಬಲ್ ಅನ್ನು ಸಂಪೂರ್ಣವಾಗಿ ಅನುವಾದಿಸಿದರು. ಕ್ರಿಸ್ತಶಕ 1809ರ ಹೊತ್ತಿಗೆ ಹೊಸ ಒಡಂಬಡಿಕೆಯನ್ನು ಕನ್ನಡ ಭಾಷೆಯಲ್ಲಿ ಅನುವಾದಿಸಿದರು. ಆದರೆ ಅಗ್ನಿ ಅಪಘಾತದಿಂದ ಅದರ ಹಸ್ತಪ್ರತಿಗಳು ಸುಟ್ಟು ನಾಶವಾದವು. ಕ್ರಿಸ್ತಶಕ 1810ರಲ್ಲಿ ಲಂಡನ್ ಮಿಷನರಿ ಸೊಸೈಟಿಯ ಜಾನ್ ಹ್ಯಾಂಡ್ಸ್ ಮತ್ತು ವಿಲಿಯಂ ರೇವ್ ರವರು 1812ರಿಂದ 1865ರ ಹೊತ್ತಿಗೆ ಸಂಪೂರ್ಣವಾಗಿ ಕನ್ನಡ ಭಾಷೆಗೆ ಅನುವಾದಿಸಿದರು. ಹೀಗೆ ಬೈಬಲ್ ನಮ್ಮ ಕೈ ಸೇರಲು ಅನೇಕ ಭಕ್ತರ ಶ್ರಮ, ತ್ಯಾಗ, ಪ್ರಯಾಸ ಇದೆ. ಈಗ ಮನೆಗಳಲ್ಲಿ ಬೈಬಲ್ಗಳು ಇವೆ, ಆದರೆ ಓದುವವರಿಲ್ಲ, ಅರ್ಥ ಮಾಡಿಕೊಳ್ಳುವವರಿಲ್ಲ. ಅದರಲ್ಲಿರುವ ವಾಕ್ಯಗಳನ್ನು ತಲೆಯಲ್ಲಿಟ್ಟುಕೊಂಡು ಬದುಕಬೇಕು. ಇಷ್ಟೊಂದು ಕಷ್ಟಪಟ್ಟು ಭಕ್ತರು ಬೈಬಲ್ ಅನ್ನು ನಮ್ಮ ಕೈಗೆ ಕೊಟ್ಟಿದ್ದಾರೆಂದರೆ ತಲೆದಿಂಬಾಗಿ ಇಟ್ಟುಕೊಳ್ಳಲು ಅಲ್ಲ. ನೂರಾರು ಭಕ್ತರ ಬದುಕಿನ ತ್ಯಾಗದ ಫಲವೇ ನಮ್ಮ ಕೈಯಲ್ಲಿರುವ ಬೈಬಲ್. ಬೈಬಲ್ನ ಸತ್ಯ ತಿಳಿದ ನಾವಂತೂ ನಿರ್ಲಕ್ಷ್ಯದಿಂದ ಇದ್ದೇವೆ. ಬೈಬಲ್ನ ಸತ್ಯ ಅಥವಾ ಬೆಲೆ ತಿಳಿಯದೆ, ಅರ್ಥ ಮಾಡಿಕೊಳ್ಳದೆ ದುಷ್ಟರು, ಅವಿವೇಕಿಗಳು, ದುರ್ಮಾರ್ಗಿಗಳು ಬೈಬಲ್ ಅನ್ನು ಚರಂಡಿಗೆ ಎಸೆಯುತ್ತಾ, ಟಾಯ್ಲೆಟ್ಗೆ ಹಾಕುತ್ತಾ, ಸುಟ್ಟು ಹಾಕುತ್ತಾ, ಹರಿದು ಹಾಕುತ್ತಾ ಉದ್ದಟತನವನ್ನು ತೋರಿಸುತ್ತಾರೆ. ಅಚ್ಚರಿಯೆಂದರೆ ಬೈಬಲ್ ಅನ್ನು ನಾಶಪಡಿಸಿದಷ್ಟು ಹೆಚ್ಚು ಪ್ರಕಟವಾಗುತ್ತಿದೆ. ಪ್ರಪಂಚದಲ್ಲಿ ಎಲ್ಲಕ್ಕಿಂತ ಹೆಚ್ಚು ಮಾರಾಟವಾಗುವ ಗ್ರಂಥವೇ ಬೈಬಲ್. ಇದು ದೇವರ ವಾಕ್ಯ, ಅಮೂಲ್ಯವಾದ ಗ್ರಂಥ. ದೇವರು ಇದನ್ನು ಎಂದಿಗೂ ನಾಶವಾಗಲು ಬಿಡುವುದಿಲ್ಲ.